ಫ್ರೆಂಡ್ಸ್, ಇವತ್ತು ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ 4K ನಲ್ಲಿ ರೀಲ್ಸ್ ಸ್ಕ್ರಾಲ್ ಮಾಡ್ತೀರಾ, 2 ನಿಮಿಷದಲ್ಲಿ ಇಡೀ ಸಿನಿಮಾವನ್ನೇ ಡೌನ್ಲೋಡ್ ಮಾಡ್ತೀರಾ. ಯಾಕಂದ್ರೆ ಇವತ್ತು 1 GB ಡೇಟಾದ ಬೆಲೆ ಎಷ್ಟು? 19 ರೂಪಾಯಿ ಇಲ್ಲ, ಫ್ರೀ ವೈಫೈ ಇರ್ಬೋದು. ಆದರೆ ನೀವು ಎಂದಾದರೂ ಯೋಚಿಸಿದ್ದೀರಾ, ಒಂದು ವೇಳೆ ನೀವು 1950ರಲ್ಲಿ ಇದ್ದು ನಿಮಗೆ ಕೇವಲ 1 GB ಡೇಟಾ ಬೇಕಾಗಿದ್ದರೆ ಅದರ ಬೆಲೆ ಎಷ್ಟಿರ್ತಿತ್ತು ಅಂತ? ಅದರ ಬೆಲೆ ಎಷ್ಟಿತ್ತಪ್ಪ ಅಂದ್ರೆ ನಮ್ಮ ದೇಶದ ಎಲ್ಲಾ ಶ್ರೀಮಂತರು ಒಟ್ಟಿಗೆ ಸೇರಿದ್ದಿರೋದನ್ನು ಖರೀದಿಸೋಕೆ ಆಗ್ತಿರ್ಲಿಲ್ಲ. 1950 ಅದು ಎಂತ ಕಾಲ ಅಂದ್ರೆ ಆಗ ಗಿಗಾಬೈಟ್ ಅನ್ನೋ ಪದವೇ ಹುಟ್ಟಿರ್ಲಿಲ್ಲ. ಜನ ಡೇಟಾವನ್ನ ಕಿಲೋ ಬೈಟ್ಸ್ ನಲ್ಲೂ ಅಲ್ಲ, ಕೇವಲ ಬಿಟ್ಸ್ ಅಥವಾ ಬೈಟ್ಸ್ ಲೆಕ್ಕದಲ್ಲಿ ಅಳೆಯುತ್ತಿದ್ರು. ಇವತ್ತು ನಿಮ್ಮ ಜೇಬಿನಲ್ಲಿರೋ ಸ್ಮಾರ್ಟ್ಫೋನ್ ಇದೆಯಲ್ಲ, ಇದು 1950ರ ಸ್ಪೇಸ್ ರಿಸರ್ಚ್ ಕಂಪ್ಯೂಟರ್ಗಳಿಗಿಂತ ಲಕ್ಷಾಂತರ ಪಟ್ಟು ಹೆಚ್ಚು ಪವರ್ಫುಲ್ ಆಗಿದೆ. ಹಾಗಾದರೆ ತಂತ್ರಜ್ಞಾನ ಇಷ್ಟು ಆರಂಭಿಕ ಹಂತದಲ್ಲಿ ಇದ್ದಾಗ ಡೇಟಾ ಹೇಗೆ ಸ್ಟೋರ್ ಆಗ್ತಿತ್ತು? ನಾವು 1 GB ಟಾರ್ಗೆಟ್ ಇಟ್ಕೊಂಡು ಹೋದ್ರೆ ಏನೆಲ್ಲ ಕಷ್ಟಪಡಬೇಕಾಗ್ತಿತ್ತು? 1950ರ ಆಸ್ಪಾಸ್ನಲ್ಲಿ ಡೇಟಾ ಸ್ಟೋರ್ ಮಾಡಲು ಪಂಚ್ ಕಾರ್ಡ್ಸ್ ಬಳಸ್ತಿದ್ರು, ಅಂದ್ರೆ ಹೋಲ್ಸ್ ಇರುವ ಕಾಗದದ ತುಂಡುಗಳು. ಒಂದು ನಾರ್ಮಲ್ ಪಂಚ್ ಕಾರ್ಡ್ ನಲ್ಲಿ ಕೇವಲ 80 ಕ್ಯಾರೆಕ್ಟರ್ಸ್ ಅಂದ್ರೆ ಕೆಲವು ಬೈಟ್ಸ್ ಅಷ್ಟೇ ಡೇಟಾ ಹಿಡಿಸುತ್ತಿತ್ತು. ಒಂದು ವೇಳೆ ಕೇವಲ 1 GB ಡೇಟಾವನ್ನ ಆ ಪಂಚ್ ಕಾರ್ಡ್ಗಳಲ್ಲಿ ಸ್ಟೋರ್ ಮಾಡಬೇಕಾಗಿದ್ರೆ ನಿಮಗೆ ಬರೋಬ್ಬರಿ 1.2 ಕೋಟಿ ಅಂದ್ರೆ 12 ಮಿಲಿಯನ್ ಪಂಚ್ ಕಾರ್ಡ್ಗಳು ಬೇಕಾಗ್ತಿದ್ದು. ಆ ಕಾರ್ಡ್ಗಳ ತೂಕ ಎಷ್ಟಿರ್ತಿತ್ತು ಗೊತ್ತಾ? ಸುಮಾರು 25,000 kg ಅಂದ್ರೆ 4 ರಿಂದ 5 ದೊಡ್ಡ ಆನೆಗಳ ತೂಕಕ್ಕೆ ಸಮ. ಕೇವಲ 1 GB ಡೇಟಾಗೆ ಇಷ್ಟು ತೂಕ. 1956ರಲ್ಲಿ IBM ಕಂಪನಿ ಪ್ರಪಂಚದ ಮೊದಲ ಕಮರ್ಷಿಯಲ್ ಹಾರ್ಡ್ ಡ್ರೈವ್ ತಯಾರಿಸಿತು. ಅದೇ IBM 350. ಇದರ ಸೈಜ್ ಒಂದು ದೊಡ್ಡ ರೆಫ್ರಿಜರೇಟರ್ ಅಷ್ಟಿತ್ತು. ತೂಕ 1 ಟನ್ ಗಿಂತ ಜಾಸ್ತಿ ಇತ್ತು. ಆದರೆ ಇದರ ಕೆಪಾಸಿಟಿ ಎಷ್ಟಿತ್ತು ಗೊತ್ತಾ? ಕೇವಲ 5 ಮೆಗಾಬಿಟ್ಸ್ ಅಂದ್ರೆ 5 MB. ಇವತ್ತಿನ ಕಾಲದಲ್ಲಿ ಇದರಲ್ಲಿ ಒಂದು ಒಳ್ಳೆ ಫೋಟೋ ಕೂಡ ಬಿಟ್ಟಾಗಲ್ಲ. ಆ ಕಾಲದಲ್ಲಿ ಈ 5 MB ಹಾರ್ಡ್ ಡ್ರೈವ್ ನ ತಿಂಗಳ ಬಾಡಿಗೆ ಎಷ್ಟಿತ್ತಪ್ಪ ಅಂದ್ರೆ $3,800. ಆ ಲೆಕ್ಕಾಚಾರದಲ್ಲಿ ನಾವು 1 GB ಡೇಟಾ ಸ್ಟೋರೇಜ್ ಕೆಪಾಸಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 1950ರ ದಶಕದ ಕೊನೆಯ ವೇಳೆಗೆ 1 GB ಡೇಟಾದ ಸ್ಟೋರೇಜ್ ಕಾಸ್ಟ್ ಸುಮಾರು $6,40,000 ಆಗ್ತಿತ್ತು. ಇದನ್ನು ಇವತ್ತಿನ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ಮತ್ತು ಇಂಡಿಯನ್ ರೂಪಾಯಿಗೆ ಕನ್ವರ್ಟ್ ಮಾಡಿದ್ರೆ ಅದು ಕೋಟಿ ರೂಪಾಯಿ ಆಗುತ್ತೆ. ಅಂದ್ರೆ ಇವತ್ತಿನ 1 GB ಡೇಟಾ ಬರೋಬ್ಬರಿ ಆ ಕಾಲದ ಒಂದು ಐಷಾರಾಮಿ ಅರಮನೆ. ಎಲ್ಲಿ 1950ರಲ್ಲಿ 1 GB ಡೇಟಾಗೆ ಇಡೀ ಊರಿನ ಜಾಗ ಮತ್ತು ಕೋಟಿ ರೂಪಾಯಿ ಬೇಕಿತ್ತು. ಎಲ್ಲಿ ಇವತ್ತು ನಮ್ಮ ಉಗುರಿನಷ್ಟಿರೋ ಒಂದು ಸಣ್ಣ ಮೈಕ್ರೋ SD ಕಾರ್ಡ್ನಲ್ಲಿ 1 TB ಡೇಟಾ ಬಂದ್ಬಿಡುತ್ತೆ. ಇದನ್ನ ತಂತ್ರಜ್ಞಾನದ ಭಾಷೆಯಲ್ಲಿ ಮೋರ್ಸ್ ಲಾ ಮತ್ತು ತಾಂತ್ರಿಕ ಕ್ರಾಂತಿ, ಟೆಕ್ನಾಲಜಿ ರಿವಾಲ್ಯೂಷನ್ ಅಂತಾರೆ. ಮುಂದಿನ ಸಲ ನಿಮ್ಮ ಇಂಟರ್ನೆಟ್ ಸ್ಲೋ ಆದಾಗ ಅಥವಾ 1 GB ಡೇಟಾ ಖಾಲಿ ಆದಾಗ ಕೋಪ ಮಾಡ್ಕೋಬೇಡಿ. ಜಸ್ಟ್ ಯೋಚನೆ ಮಾಡಿ, ನೀವು ಇವತ್ತು 1950ರ ಅತ್ಯಂತ ಶ್ರೀಮಂತ ವ್ಯಕ್ತಿಗಿಂತಲೂ ದೊಡ್ಡ ಲಕ್ಸುರಿಯನ್ನು ಎಂಜಾಯ್ ಮಾಡ್ತಾ ಇದ್ದೀರಾ. ಈ ಫ್ಯಾಕ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ.